ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA BCom ಕನ್ನಡ ಭಾಷಿಕದಲ್ಲಿ ಹೊಸಗನ್ನಡದ ಕವಿತೆಗಳ ಬಗ್ಗೆ ನೋಡ್ಕೊಳ್ಳೋ. ನಾಟಕದ ಭಾಗದಲ್ಲಿ ಈಗಾಗಲೇ 4 ನಾಟಕಗಳ ಸಂಪೂರ್ಣ ವಿವರಣೆಯನ್ನು ತಿಳ್ಕೊಂಡಿದ್ದೇವೆ. ಈ ಕವಿತೆಯ ಭಾಗದಲ್ಲಿ ಪ್ರತಿಯೊಂದು ಘಟಕದ ಕವಿತೆಗಳನ್ನು, ಅದರ ವಿಶ್ಲೇಷಣೆಗಳನ್ನು, ಅಲ್ಲಿ ಬಂದಿರುವಂಥ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಕೂಡ ನೋಡ್ತಾ ಹೋಗುವ. ಇಲ್ಲಿ ಇವತ್ತು ನಾವು ಘಟಕ 4ರಲ್ಲಿ ಬಂದಿರುವಂಥ ಕವಿತೆಯನ್ನು ನೋಡ್ತಾ ಇರುವಂಥದ್ದು. ಈಗಾಗಲೇ ಘಟಕ 4ರಲ್ಲಿರುವಂತಹ ನನ್ನ ಜನಗಳು ಕವಿತೆಯನ್ನು ನೋಡ್ಕೊಂಡಿದ್ದೇವೆ. ಡಾಕ್ಟರ್ ಸಿದ್ಧಲಿಂಗಯ್ಯನವರು ಬರೆದಿರುವಂತಹ ಕವಿತೆ ನನ್ನ ಜನಗಳು. ಡಾಕ್ಟರ್ ಸತ್ಯಾನಂದ ಪಾತ್ರೋಟರವರು ಬರೆದಿರುವಂಥ ಜಾಜಿ ಮಲ್ಲಿಗೆಯನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ. ಇವತ್ತು ಡಾಕ್ಟರ್ ನಿಸಾರ್ ಅಹಮದ್ ಅವರು ಬರೆದಿರುವಂತಹ ರಂಗೋಲಿ ಮತ್ತು ಹುಡುಗ ಈ ಒಂದು ಕವಿತೆಯನ್ನು ನೋಡ್ತಾ ಹೋಗುವ. ನೋಡಿ, ಇಲ್ಲಿ ಪುಟ ಸಂಖ್ಯೆ 155ರಲ್ಲಿ ರಂಗೋಲಿ ಮತ್ತು ಮಗ ಅಥವಾ ಹುಡುಗ KS ನಿಸಾರ್ ಅಹಮದ್ ಅವರು ಬರೆದಿದ್ದಾರೆ. ದೊಡ್ಡದಾದ ಪದ್ಯ, 1 ಪುಟ 2 ಪುಟ 2.5 ಪುಟದಷ್ಟು ಕವಿತೆಯನ್ನು ಕೊಟ್ಟಿದ್ದಾರೆ. ಮೊದಲು ಕವಿತೆಯ ವಸ್ತುವನ್ನು ನೋಡಿ, ನಂತರ ಈ ಕವಿತೆಯ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗುವ. ರಂಗೋಲಿ ಮತ್ತು ಮಗ ಕವಿತೆಯನ್ನು ಪ್ರೊಫೆಸರ್ ನಿಸಾರ್ ಅಹಮದ್ ಅವರ ಅನಾಮಿಕ ಆಂಗ್ಲರು ಎಂಬ ಕವಿತಾ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಹಿಂದೂಗಳ ಒಂದು ಪದ್ಧತಿಯಾದ ಮನೆ ಮುಂದೆ ಗುಡಿಸಿ ಸಾರಿಸಿ ರಂಗೋಲಿ ಬಿಡಿಸುವುದು ಮುಸಲ್ಮಾನರಲ್ಲಿ ಇಲ್ಲ. ಇಂತಹ ರಂಗೋಲಿಯ ಸೌಂದರ್ಯಕ್ಕೆ ಎಳೆಯ ವಯಸ್ಸಿನಲ್ಲಿಯೇ ಮಾರು ಹೋದ ಮುಸ್ಲಿಂ ಹುಡುಗ ಈ ಕವಿತೆಯ ನಾಯಕ. ತನ್ನ ಎಳೆಯ ವಯಸ್ಸಿನಿಂದಲೂ ರಂಗೋಲಿಯ ಬಗ್ಗೆ ಅಪಾರ ಪ್ರೀತಿ ಬೆಳೆಸಿಕೊಂಡು ಅವನು ಮುಸಲ್ಮಾನನಾದ್ದರಿಂದ ಅದನ್ನು ತನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ನಿರ್ಬಂಧಕ್ಕೆ ಒಳಗಾಗಿ ಬೆಳೆದವನು ಮುಂದೆ ದೊಡ್ಡವನಾದ ನಂತರ ತಾನು ಅದೇ ನಿರ್ಬಂಧವನ್ನು ತನ್ನ ಮಗನ ಮೇಲೆ ಹೇರುವ ಮೂಲಕ ಒಂದು ಸುಂದರ ಆಚರಣೆಗೆ ಸಂಬಂಧಿಸಿದ ತನ್ನ ಪ್ರೀತಿಯಿಂದ ವಂಚಿತನಾಗುತ್ತಾನೆ. ಪರಂಪರಾಗತವಾಗಿ ಹರಿದು ಬರುವ ಧಾರ್ಮಿಕ ರೀತಿ ನೀತಿ ರಿವಾಜುಗಳು ಮನುಷ್ಯನ ಎಲ್ಲ ಸೃಜನಾತ್ಮಕ ಪ್ರೀತಿಯನ್ನು ಅಳಿಸಿ ಹಾಕಿ ತನ್ನದೇ ಆದ ಕಠಿಣ ದಾರಿಯಲ್ಲಿ ನಡೆಸಬಲ್ಲದು ಶಕ್ತಿಯುತವಾಗಿರುತ್ತದೆ ಎಂಬ ಧಾರ್ಮಿಕ ಸೂಕ್ಷ್ಮವನ್ನು ಕವಿತೆ ಅನಾವರಣಗೊಳಿಸುತ್ತದೆ. ಅಪರೋಕ್ಷವಾಗಿ 2 ವಿಭಿನ್ನ ಧರ್ಮಗಳು, ವಿಭಿನ್ನ ಸಂಸ್ಕೃತಿಗಳು ಪರಸ್ಪರ ಅತ್ಯಂತ ನಿಕಟವಾಗಿ ಬೆರೆತ ಸಂದರ್ಭದಲ್ಲಿ ಎದುರಾಗಬಲ್ಲ ಧಾರ್ಮಿಕ ಸೂಕ್ಷ್ಮಗಳೇನು, ಸಮಸ್ಯೆಗಳೇನು ಎಂಬುದರ ಬಗ್ಗೆಯೂ ಕವಿತೆ ಬೆಳಕನ್ನು ಚೆಲ್ತದೆ. ಇಲ್ಲಿ ಮುಖ್ಯವಾಗಿ ನಮಗೆ ಅವರು ತಿಳಿಸ್ತಾ ಇದ್ದಾರೆ, ರಂಗೋಲಿ ಮತ್ತು ಹುಡುಗ ಅಥವಾ ರಂಗೋಲಿ ಮತ್ತು ಮಗ ಕವಿತೆಯಲ್ಲಿ ಲೇಖಕರು ತಿಳಿಸುವಂತೆ ಅವರು ಆ ಒಂದು ಸಂಸ್ಕೃತಿಯ ಬಗ್ಗೆ ಆಸಕ್ತಿಯನ್ನು ಹೊಂದಿರ್ತಾರೆ. ಆದರೆ ಯಾವಾಗ ಅವರಿಗೆ ಆ ಒಂದು ಆಚರಣೆಯನ್ನು ಮಾಡಲಿಕ್ಕೆ ಬಿಡುವುದಿಲ್ವೋ ಅವರಿಗೆ ಒಂಥರ ಮನಸ್ಸಿಗೆ ದುಃಖ ಆಗುವಂಥದ್ದನ್ನು ನಾವು ಈ ಒಂದು ಕವಿತೆಯಲ್ಲಿ ನೋಡ್ತಾ ಹೋಗ್ಬೋದು. ರಂಗೋಲಿ ಮತ್ತು ಮಗ ಕವಿತೆ ನಿಸಾರ್ ಅಹಮದರವರ ಬಹುತೇಕ ಕವಿತೆಗಳಂತೆ ಧರ್ಮ ಎಂದರೇನು, ಧರ್ಮದ ಹೆಸರಿನಲ್ಲಿ ನಾವು ಆಚರಿಸುವ ರೀತಿ ರಿವಾಜುಗಳ ತರ್ಕಬದ್ಧತೆ ಎಷ್ಟು, ಚಿಕ್ಕ ಮಕ್ಕಳ ನಿಷ್ಕಲ್ಮಶ ಶುದ್ಧ ಮನಸ್ಸಿಗೆ ಹೊಳೆಯುವ ಧರ್ಮದ ನಿಜವಾದ ಸ್ವರೂಪಕ್ಕೆ ಹಿರಿಯರಲ್ಲಿ ಉತ್ತರವಿಲ್ಲದಿರುವಂತೆ ಧಾರ್ಮಿಕ ಬದುಕು ರೂಪುಗೊಂಡಿರುವುದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ನಿಜವಾದ ಧರ್ಮ ಎಲ್ಲಿದೆ ಎಂಬ ಪ್ರಶ್ನೆಯನ್ನು ಶೋಧಿಸುತ್ತಾ ಸಾಗುವ ಕವಿತೆಯಾಗಿದೆ. ಈ ಕವಿತೆಯ ನಾಯಕ ಹಿಂದೂ ಧರ್ಮೀಯರು ಪ್ರತಿದಿನ ಬೆಳಗ್ಗೆ ಮನೆ ಮುಂದಿನ ಅಂಗಳವನ್ನು ಗುಡಿಸಿ ಸಾರಿಸಿ ಹಾಕುವ ರಂಗೋಲಿಗೆ ಮಾರು ಹೋದವರು. ಅದು ಅವನಿಗೆ ಅತ್ಯಂತ ಚಿತ್ತಾಕರ್ಷ ಮತ್ತು ಅದರ ಚೆಲುವಿಗೆ ಅವನು ಮನಸೋತು ಹೋದವನಾಗಿರುತ್ತಾನೆ. ಅದರ ರೂಪು ರೇಖೆಗಳು ಅವನನ್ನು ಬೆರಗುಗೊಳಿಸುವಂಥದ್ದಾಗಿರುತ್ತದೆ. ಅದು ಅವನ ಮನಸ್ಸನ್ನು ಅಷ್ಟು ತೀವ್ರವಾಗಿ ಆಕರ್ಷಿಸಲು ಕಾರಣ ಅವನ ಮನೆಯಲ್ಲಿ ಆ ಒಂದು ಸುಂದರವಾದಂತಹ ರೂಪ ಸೊಗಸುಗಳಿಂದ ಬೆಡಗಿನಿಂದ ಆಕರ್ಷಿಸುವ ರಂಗೋಲಿ ಬಿಡುವ ಪದ್ಧತಿ ಇಲ್ಲವೆಂಬ ಕಾರಣಕ್ಕಾಗಿ. ಯಾವುದೇ ಆಕರ್ಷಕ ವಸ್ತು ಮನವನ್ನು ಸೆಳೆದ ಸೌಂದರ್ಯ ನಮ್ಮ ಕೈಗೆ ಎಟಕಲಾರದ ವಸ್ತುವೆಂದರೆ ಮನಸ್ಸು ಅದರ ಬಗ್ಗೆ ತೀವ್ರವಾದ ಕುತೂಹಲದಿಂದ ಅಂಟಿಕೊಂಡು ಬಿಡುತ್ತದೆ.
ಅದೌದು, ಯಾವುದೇ ಒಂದು ವಿಚಾರ ಇರ್ಬೋದು, ಅದು ನಮಗೆ ಸಿಗ್ತಾ ಇಲ್ಲ ಅಥವಾ ಅದು ನಮಗೆ ತೆಗಿಲಿಕ್ಕೆ ಆಗ್ತಾ ಇಲ್ಲ ಅಂತಾದರೆ ಅದರಲ್ಲಿ ಇರುವಂತಹ ಒಂದು ಕುತೂಹಲ, ಅದರಲ್ಲಿರುವಂತಹ ಒಂದು ಆಸಕ್ತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುವಂಥದ್ದು. ಇಲ್ಲಿ ಲೇಖಕರಿಗೆ ಕೂಡ ಆಗಿರುವಂಥದ್ದು ಅದೇ. ತಮ್ಮದೊಂದು ಮನೆ ವಿನಾ ಮಿಕ್ಕೆಲ್ಲ ಮನೆ ಎದುರು ಪರಿಶುದ್ಧ ಹುಲ್ಲಂತೆ. ಮುಂಜಾನೆ ರಂಗವಲ್ಲಿ ಕಿಲಿಕಿಲಿಸಿದಂತೆ ಇಡೀ ಗಲ್ಲಿ ಹಾಲಿಗೆ ಹೊರಟಾಗ ಹೊತ್ತಾರೆ ಚಿತ್ತಾಪಹಾರಿ ಚಿತ್ತಾರ. ಖಾಲಿ ಮನಸ್ಸಿನ ಕೋಲಿಗಳ ಬೀಗ ತೆರೆದು ತುಂಬುವೆಂಥದ್ದು ಭಾವಾವೇಗ. ಈ ಡಿಸೈನಿನ ಹಾಗೆ ಆದಿಲ್ಲ, ಆ ಡಿಸೈನ್ನ ಹಾಗೆ ಅದಿಲ್ಲ. ಜಾಮಿತಿಯ ಗಡಸು ಜಟಿಲ ಸೂತ್ರಗಳಿಗೆಲ್ಲ ದಕ್ಕಿರುವುದಿಲ್ಲ ಮಿಗಿಲರ್ಥ. ಮೃದು ಬೆರಳ ಪರಿಹಾರ ಕಾಲೇಜು ಕಲಿಯದ ಸುಮಂಗಲೆ ರಂಗೋಲಿ ನೆವದಿಂದ ನೀಡಿದ್ದಾಳೆ ಪ್ರತಿದಿನವೂ ಸೂತ್ರಗಳಿಗಾಕಾರ. ರಂಗೋಲಿಯ ಸೌಂದರ್ಯ ಈ ಕವಿತೆಯ ನಾಯಕನನ್ನು ಮನಸ್ಸನ್ನು ತೀವ್ರವಾಗಿ ಸೆಳೆಯಲು ಕಾರಣ ಅವರ ಮನೆಯ ಮುಂದೆ ಅದು ಇಲ್ಲ ಎಂಬ ಕಾರಣದಿಂದ. ಪ್ರತಿದಿನ ಬೆಳಿಗ್ಗೆ ಹಾಲಿಗೆ ಹೊರಟಾಗ ಈ ಒಂದು ಚಿತ್ತಾಪಹಾರಿ ಚಿತ್ತಾರ ಅವರ ಮನಸ್ಸಿನ ಕೊಠಡಿಯಲ್ಲಿ, ಅಂದರೆ ಕೋಲಿ ಅಂದರೆ ಕೊಠಡಿಗಳಲ್ಲಿ ಬೀಗ ತೆರೆದು ಭಾವಾವೇಗವನ್ನು ಅದು ತುಂಬುತ್ತದೆ. ರಂಗೋಲಿಗಳಲ್ಲಿ ಒಂದು ಡಿಸೈನಿನ ಹಾಗೆ ಮತ್ತೊಂದು ಡಿಸೈನ್ ಇಲ್ಲ. ಕೋನಾರೇಖೆಗಳು, ಚೌಕಗಳು, ವೃತ್ತಗಳು, ಸ್ವಸ್ತಿಕಗಳು, ಮಂಡಲ, ಚುಕ್ಕಿ, ಹೀಗೆ ನಾನಾ ರೀತಿಯಲ್ಲಿ ನಾವು ಕಾಣ್ತಾ ಇರ್ತೇವೆ. ಕಾಲೇಜು ಕಲಿಯದ ಸುಮಂಗಲಿಯರು ಗಣಿತದ ಸೂತ್ರಗಳಿಗೆ ಆಕಾರ ನೀಡಿದಂತೆ ಅದು ಕಂಡುಬರುತ್ತದೆ. ಅದರ ದಿವ್ಯ ಸೌಂದರ್ಯ ಈ ಒಂದು ಕವಿತೆಯ ನಾಯಕನ ಮನಸ್ಸನ್ನು ಎಷ್ಟು ಆಕರ್ಷಿಸಿದೆ ಎಂದರೆ, ಯಾವುದೋ ಖುಷಿಯ ಮಂತ್ರಕ್ಕೆ ಕಲೆಗಾರಿಕೆಯ ರೂಪು ಕೊಟ್ಟಂತೆ ಅದು ಅವನಿಗೆ ಕಾಣುತ್ತದೆ. ರಂಗೋಲಿಯ ಸೌಂದರ್ಯ ಈ ಕವಿತೆಯ ನಾಯಕನ ಮನಸ್ಸನ್ನು ಆಕರ್ಷಿಸಿದ್ದು ಅವನ ತೀರಾ ಎಳೆಯ ವಯಸ್ಸಿನಲ್ಲಿ. ತನ್ನ ಮನೆಯಲ್ಲಿ ಅದು ಇಲ್ಲದ ಕಾರಣ ಕವಿತೆಯ ನಾಯಕ ಸಮಾಜದ ದೂಷಣೆಯನ್ನು ಎದುರಿಸಿ ಅವಮಾನಕ್ಕೊಳಗಾಗಿದ್ದು ರಂಗೋಲಿಯನ್ನು ದೂಷಿಸಿದ ತನ್ನ ಅಜ್ಜಿಯ ಬಿರುನುಡಿಯಿಂದ ಆತನಿಗೆ ದುಃಖ ಆಯಿತು, ಬೇಜಾರಾಯಿತು, ಮನನೊಂದಿದ್ದ. ಮುಂದೆ ಕವಿತೆಯ 2ನೆಯ ಭಾಗದಲ್ಲಿ ಅವರು ತಿಳಿಸುವಂತೆ, ರಂಗವಲ್ಲಿ ನನ್ನೆದೆಯ ಕದ್ದದ್ದು ಚಿಕ್ಕದಿಂದಲಿನಲ್ಲಿ, ಇದರ ಶುರು ಮತ್ತೆ ಕೊನೆಯಲ್ಲಿ ಎಂದು ಗೊತ್ತಾಗದೆ ನೊಂದು ತಲೆ ಕೆಡಿಸಿಕೊಂಡಿದ್ದೇನೆ ಸಲಸಲಕ್ಕೂ. ಈ ಬೆಳ್ಳಗೆಯ ಕಗ್ಗಾಡ ಕಣ್ಣಿಂದ ಹೊಕ್ಕು ನೆರೆಯಾಕೆ ಬಾಗಿ ಕ್ಷಣದಲ್ಲಿ ಬಿಡಿಸಿದ ವಿಚಿತ್ರಕ್ಕೆ ಬೆರಗಾಗಿ ಚಾಕು ಪೀಸು ಪುಡಿಯಿಂದ ನಮ್ಮ ಪಡಸಾಲೆಯಲ್ಲಿ ನಕಲಿಸಲು ಹೋಗಿ ಸಲಸಲವೂ ಸೋತಿದ್ದೆ. ಕಫಾರನ ಬಿರುದು ಹೆತ್ತವಳಿಂದ ಹೊತ್ತಿದ್ದೆ. ಎಲ್ಲ ಸುಂದರ ವಸ್ತುಗಳ ಬಗ್ಗೆ ಬಾಲ್ಯದಲ್ಲಿ ತೀವ್ರ ಆಸಕ್ತಿ ಇರುವಂತೆ ಈ ಕವಿತೆಯ ನಾಯಕನು ಬಾಲ್ಯದಲ್ಲಿ ರಂಗೋಲಿ ಕಲಿಯಲು ಹೋಗಿ ಆ ಬೆಳ್ಳನೆಯ ಕಗ್ಗಾಡನ್ನು ಭೇದಿಸಲಾಗದೆ ಸೋತಿರುತ್ತಾನೆ. ಅವನ ತೀವ್ರವಾದ ಆಸಕ್ತಿಗೆ ಅವನ ತಾಯಿ ಅವನು ಮುಸಲ್ಮಾನ ಎಂಬುದನ್ನು ನೆನಪಿಸಿ ತಣ್ಣೀರನ್ನು ಎರಚಿರುತ್ತಾರೆ. ಒಮ್ಮೆ ಎಳೆಯ ವಯಸ್ಸಿನಲ್ಲಿ ಪಕ್ಕದ ಮನೆಯ ಬ್ರಾಹ್ಮಣ ಕುಟುಂಬದವರು ಬಿಡಿಸಿದ ರಂಗೋಲಿಯನ್ನು ನೆಟ್ಟಗಣ್ಣಿನಿಂದ ನೋಡುತ್ತಿದ್ದ ಸಂದರ್ಭದಲ್ಲಿ ಇವನನ್ನು ಹೀಯಾಳಿಸಿದ ನೆನಪು ಈ ನಾಯಕನ ಮನದಲ್ಲಿ ಅಚ್ಚಳಿಯದೆ ಉಳಿದಿದೆ. ರಂಗೋಲಿಯ ಬಗ್ಗೆ ಈ ಕವಿತೆಯ ನಾಯಕನಿಗೆ ಉತ್ಕಟವಾದ ಆಸಕ್ತಿ ಮಾತ್ರವಲ್ಲ, ಅತ್ಯಂತ ಪ್ರೀತಿ ಮತ್ತು ಕಾಳಜಿ ಸಹ ಇದ್ದವು. ಅವರ ಔಟ್ ಹೌಸಿನ ಜನ ರಂಗೋಲಿ ಬಿಡಿಸುತ್ತಿದ್ದ ಸಂದರ್ಭದಲ್ಲಿ ನಾಯಕನ ಅಜ್ಜಿ ದೌಲತ್ತಿನ ಬಿರಿ ನುಡಿ ಆಡಿದಾಗ ನಾಯಕನ ಮನಸ್ಸಿಗೆ ತೀವ್ರವಾಗಿ ನೋವಾಗಿರುತ್ತದೆ. ಇದು ರಂಗೋಲಿಯ ಬಗ್ಗೆ ಅವನಿಗಿದ್ದ ಒಂದು ಪ್ರೀತಿಗೆ ನಿದರ್ಶನ. ಹೀಗೆ ಕವಿತೆಯ ನಾಯಕನ ಎಳೆಯ ವಯಸ್ಸಿನಲ್ಲಿ ಅಪಾರ ಸೌಂದರ್ಯದಿಂದ ಮನಸ್ಸನ್ನು ತೀವ್ರವಾಗಿ ಸೆಳೆದಿದ್ದ. ನಾಯಕನ ತೀವ್ರ ಆಸಕ್ತಿ, ಅವನ ಕುತೂಹಲ, ಅವನ ಅಪಮಾನ ಪ್ರೀತಿಗೆ ಕಾರಣವಾಗಿದ್ದ ರಂಗವಲ್ಲಿ ಮುಂದೆ ಅವನು ಬೆಳೆದು ದೊಡ್ಡವನಾದ ಸಂದರ್ಭದಲ್ಲಿ ಧಾರ್ಮಿಕ ಜಿಜ್ಞಾಸೆಗೆ ತೊಡಗುವುದಕ್ಕೂ ಈ ರಂಗವಲ್ಲಿ ಕಾರಣವಾಗುತ್ತದೆ. 6 ವರ್ಷದ ಹಿರಿಯ ಮಗ ಮೊನ್ನೆ ಹಾಲು ತರಲು ಹೊರಟ ನನ್ನೊಡನೆ ರಂಗೋಲಿ ನೋಡುತ್ತಾ ನಡೆದಿದ್ದೆ. ಗಮನಿಸಿದ ಅವನೆಂದ, ಯಾಕೆ ಬಿಡಿಸುತ್ತಾರೆ ಇವರು ಹೀಗೆ ದಿನ ಚಕ್ರಬಂಧ? ವಿವರಣೆಯ ಗೆಣ್ಣು ಗಂಟುಗಳನ್ನೆಲ್ಲ
ಹೆರೆದು ಸಾಪುಗೊಳಿಸಿದ್ದೇ ಉತ್ತರದ ಗೆಲ್ಲ. ನಮ್ಮ ಪದ್ಧತಿಗೆ ಅದು ಸಲ್ಲ. ಮನದ ಗೊಂದಲ ತಿಳಿ ಮೊಗಕ್ಕೂ ಮುಸುಕಿ ಯಾಕೆಂಬ ಮರು ಪ್ರಶ್ನೆ ಮಿಂಚಿಸಿರಲು ತೆಪ್ಪಗಿರಿಸಲು ಮಗನ ಪಲುಕಿದೆ ಹಳೆಯ ರಾಗ. ಖುರಾನ್ ಧರ್ಮಗ್ರಂಥಗಳಲ್ಲಿ ಹೇಳಿಲ್ಲ, ಅಲ್ಲಿ ಹೇಳಿದ ಹಾಗೆ ಆಚರಿಸಬೇಕೇ ಹೌದೆಂದೆ. ಪ್ರಶ್ನೆ ಸೋನೆಯ ಬೇಸರಕ್ಕೆ. ಮನೆಯ ಕಟ್ಟಿದ ಇಸ್ವಿ ನಿನ್ನ ಹೆಸರು ಮನೆ ಎದುರಲ್ಲಿ ಬೆರೆಸಿರುವೆಲ್ಲ ಹೇಳಿದೆಯೇ ಕುರಾನಿನಲ್ಲಿ. ಧರ್ಮಗ್ರಂಥಗಳು ಮನುಷ್ಯನ ಬದುಕಿನ ದಾರಿಯನ್ನು, ಸಮಾಜದ ಒಟ್ಟು ಹಿತವನ್ನು ಕಾಪಾಡಬಲ್ಲ ದಾರಿಯನ್ನು ತೆರೆದು ತೋರಿಸುತ್ತದೆ ಎಂಬುವುದು ನಿಜ. ಸತ್ಯ, ತ್ಯಾಗ, ಅಹಿಂಸೆ, ನಿಸ್ವಾರ್ಥತೆ ಮೊದಲಾದ ಉನ್ನತ ಆದರ್ಶಗಳು ಪ್ರತಿಯೊಬ್ಬ ಮನುಷ್ಯನ ಬದುಕಿನ ದಾರಿದೀಪವಾಗಬಲ್ಲವಾದ್ದರಿಂದ ಅಂತಹ ಉನ್ನತ ಆದರ್ಶಗಳ ದಾರಿಗೆ ಕರೆದೊಯ್ಯಬಲ್ಲ ನಂದಾದೀಪವಾಗಿರುತ್ತದೆ ಧರ್ಮಗ್ರಂಥಗಳು. ಪ್ರತಿಯೊಬ್ಬ ಮನುಷ್ಯನು ಶಾಂತಿಯನ್ನು ಪಡೆಯಲು ಆಶ್ರಯಿಸಬಲ್ಲ ಆಶ್ರಯ ತಾಣಗಳಾಗಿರುತ್ತದೆ. ಅಂತಹ ಧರ್ಮಗ್ರಂಥಗಳು ಮನುಷ್ಯನ ದಿನನಿತ್ಯದ ವ್ಯವಹಾರಗಳನ್ನು ನಿರ್ದೇಶಿಸುವುದು ಸಾಧ್ಯವಿಲ್ಲ. ಅದನ್ನು ತನ್ನ ಹಿತಾಹಿತವನ್ನು ಗಮನಿಸಿ ಮನುಷ್ಯನೇ ರೂಢಿಸಿಕೊಳ್ಳಬೇಕಾದುದಾಗಿರುತ್ತದೆ. ಮನುಷ್ಯ ದಿನನಿತ್ಯದ ಇಂತಹ ನೀತಿ ನಿಯಮಗಳನ್ನು ತನ್ನ ಹಿರಿಯರಿಂದ ಪರಂಪರಾಗತವಾಗಿ ಬಳುವಳಿಯಾಗಿ ಪಡೆದಿರುತ್ತಾನೆ. ಹೊಸ ಸಂದರ್ಭಗಳು ಎದುರಾದಾಗ ಧರ್ಮದ ವಿವೇಚನೆಯ ಬೆಳಕಿನಲ್ಲಿ ಹೊಸ ಸಂಪ್ರದಾಯಗಳನ್ನು ರೂಢಿಸಿಕೊಳ್ಳಬಹುದಾದ ಅವಕಾಶಗಳು ಎಲ್ಲ ಮನುಷ್ಯರ ಎದುರು ಇರುತ್ತದೆ. ಆದರೆ ಅಂತಹ ನೂತನ ಸಂಪ್ರದಾಯದ ನಿರ್ಮಾಪಕರಿಗೆ ಧೈರ್ಯ, ದೃಢ ಸಂಕಲ್ಪ, ಕೆಚ್ಚೆದೆಗಳಿರಬೇಕಾಗುತ್ತದೆ. ಗಾಂಧೀಜಿ ತಮ್ಮ ಆತ್ಮಕಥನವಾದ ನನ್ನ ಸತ್ಯಾನ್ವೇಷಣೆ ಗ್ರಂಥದಲ್ಲಿ ಯಾವುದು ನಿಜವಾಗಿ ಧರ್ಮ, ನಿಜವಾದ ಧೈರ್ಯವಂತರೆಂದರೆ ಯಾರು ಎಂಬುದನ್ನು ಇದೇ ದಾರಿಯಲ್ಲಿ ಬಹು ಸ್ಪಷ್ಟವಾಗಿ ತಿಳಿಸಿಕೊಡುತ್ತಾರೆ. ಆದರೆ ಈ ಕವಿತೆಯ ನಾಯಕನು ಇಂತಹ ನೂತನ ಸಂಪ್ರದಾಯದ ಹಾದಿಯನ್ನು ತುಳಿಯಬಲ್ಲ ಧೈರ್ಯವಿಲ್ಲದವನು. ಆದ್ದರಿಂದ ಚಿಕ್ಕ ಮಕ್ಕಳ ಪರಿಶುದ್ಧ ಮನಸ್ಸಿಗೆ ಕಾಣುವ ಧರ್ಮಗಳು ದೊಡ್ಡವರಾದವರಿಗೆ ಕಾಣುವುದಿಲ್ಲ. ಆದ್ದರಿಂದಲೇ ಕುರಾನ್ನಲ್ಲಿ ಧರ್ಮಗ್ರಂಥಗಳಲ್ಲಿ ಹೇಳಿಲ್ಲದಿರುವುದನ್ನು ನಾವು ಮಾಡುತ್ತೇವೆಯಲ್ಲ ಎಂಬ ಮಗನ ಪ್ರಶ್ನೆಯನ್ನು ಅವನು ಎದುರಿಸಲಾರದೆ ಹೋಗುತ್ತಾನೆ. ಅವನು ಪೇಚಿಗೆ ಸಿಲುಕುತ್ತಾನೆ. ಮಗನ ಪ್ರಶ್ನೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಇದರಿಂದ ತನ್ನ ರಂಗೋಲಿಯ ಮೇಲಿನ ಪ್ರೀತಿಯನ್ನು ಧರ್ಮಕ್ಕಾಗಿ ದಂಡ ತೆರುತ್ತಾನೆ. ನಂಬಿಕೆಗಳು, ಆಚರಣೆಗಳು ಹೇಗೆ ಮನುಷ್ಯನಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಕಾಡಬಲ್ಲವು? ಪರಂಪರಾಗತವಾಗಿ ಬಂದ ಧಾರ್ಮಿಕ ನಂಬಿಕೆಗಳು, ಆಚರಣೆಗಳು ಮನುಷ್ಯನ ನೈಜ ಪ್ರೀತಿಯನ್ನು ಅಳಿಸಿ ಹಾಕಿ ಕುರುಡು ಸಂಪ್ರದಾಯಗಳ ಹಾದಿಯಲ್ಲಿ ನಡೆಸಬಲ್ಲದು ಎಂಬುದಕ್ಕೆ ನಿದರ್ಶನವಾಗಿ ರಂಗೋಲಿ ಮತ್ತು ಮಗ ಕವಿತೆಯಲ್ಲಿ ಮೂಡಿಬಂದಿದೆ. ಈ ಒಂದು ಕವಿತೆಯಲ್ಲಿ ಬಂದಿರುವಂತಹ ಕಠಿಣ ಪದಗಳ ಅರ್ಥಗಳ ಬಗ್ಗೆ ತಿಳ್ಕೊಳ್ಳುವ. ತುಂಬಾ ಮುಖ್ಯವಾಗಿರುವಂತಹ ಅರ್ಥಗಳು ಇಲ್ಲಿ ಬರ್ತದೆ. ಚಿತ್ತಾಪಹಾರಿ, ಮನಸ್ಸನ್ನು ಅಪಹರಿಸಿದ. ಕೋಲಿ ಅಂದರೆ ಕೊಠಡಿ, ತುಂಬ ಸಲ ಕೇಳಿದ್ದಾರೆ. ಕೋಲಿ, ಕಫಾರ, ಹಕ್ಕೆ. ಕೋಲಿ ಅಂದರೆ ಕೊಠಡಿ. ಆರ್ಷ ಎಂದರೆ ಋಷಿಗಳಿಗೆ ಸಂಬಂಧಪಟ್ಟ. ಕಾಫರ ಎಂದರೆ ಮುಸಲ್ಮಾನ. ಸಾಫು ಸ್ವಚ್ಛ. ಹಕ್ಕೆ ಇಂಬು ಅಥವಾ ಸ್ಥಳ. ಇನ್ನು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು. ಖಾಲಿ ಮನಸ್ಸಿನ ಕೋಲಿಗಳ ಬೀಗ ತೆರೆಯುವುದು ತುಂಬುವೆಂತದೆ ಭಾವವೇಗ. 2. ಯಾವುದೋ ಆರ್ಷ ಮಂತ್ರಕ್ಕೆ ಒಡಮೂಡದೆ ಕಲೆಗಾರಿಕೆಯ ರೆಕ್ಕೆ. 3. ಕಾಫರನ ಬಿರುದು ಹೆತ್ತವಳಿಂದ ಹೊತ್ತಿದೆ. 4. ಯಾಕೆ ಬಿಡಿಸುತ್ತಾರೆ ಇವರು ಹೀಗೆ ದಿನಾ ಚಕ್ರಬಂಧ. 5. ತೊರೆದು ಅರೆಗಳಿಗೆ ಮೌನದ ಹಕ್ಕೆ. ಹವ್ವ ನೆರಗಿತು ಮತ್ತೆ ಪ್ರಶ್ನೆ ಗರುಡನ ರೆಕ್ಕೆ. 5ನೇ ಪ್ರಶ್ನೆ. ರಂಗೋಲಿ ಹಾಳಾಗಿತ್ತು ಯಾವತ್ತಿನಂತೆ. ಇವಿಷ್ಟು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳಾಗಿ ಬರುವಂಥದ್ದು ಸ್ನೇಹಿತರೆ. ನಾವು ಮುಂದಿನ ವಿಡಿಯೋದಲ್ಲಿ ಈ ಒಂದು ಕವಿತೆಯಲ್ಲಿ ಘಟಕ 4ರಲ್ಲಿ ಓದಲೇಬೇಕಾಗಿರುವಂತಹ ಕೊನೆಯದಾದಂತಹ ಕವಿತೆ ರಾಣಿ ತಿಮ್ಮಿಯ ಸಿಂಹಾಸನ. ವಿಜಯ ದಬ್ಬೆಯವರು ಬರೆದಿರುವಂತಹ ರಾಣಿ ತಿಮ್ಮಿಯ ಸಿಂಹಾಸನವನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.